ಕುಂಭಕರ್ಣ ಕುಂಭಕರ್ಣ ಸೋದರ, ಪ್ರಿಯ ಸೋದರ, ಇಂದ್ರನ ವಜ್ರಾಯುಧದ ಪ್ರಹಾರಕ್ಕೂ ವಿಚಲಿತನಾಗದ ಕುಂಭಕರ್ಣನನ್ನು ರಾಮನ ಬಾಣ ಹೇಗೆ ವೇದಿಸಿತು, ಅವನ ಪ್ರಾಣ ಹೇಗೆ ಕಳೆಯಿತು ಕುಂಭಕರ್ಣ ಸೋದರ. ಪ್ರಭು, ಆಗಿದ್ದು ಆಗಿ ಹೋಗಿದೆ. ಮುಂದಾಗಬೇಕಾದುದನ್ನು ಆಲೋಚಿಸಬೇಕಾಗಿದೆ. ಕುಂಭಕರ್ಣನನ್ನು ಕೊಂದು ಉತ್ಸಾಹದಲ್ಲಿರುವ ಶತ್ರುಗಳು ಮಿತಿ ಮೀರಿ ವರ್ತಿಸಬಹುದು. ನೀನು ಹೇಳುವುದು ನಿಜ ಮಹೋದರ. ವಾನರ ಸೈನ್ಯ ಲಂಕೆಯ ಕಡೆ ಧಾವಿಸಿ ಬರಬಹುದು. ಅದಕ್ಕೆ ಅವಕಾಶ ಮಾಡಿಕೊಡಬಾರದು. ಓ ಮಹೋದರ, ಅದಕ್ಕೆ ತಕ್ಕ ವ್ಯವಸ್ಥೆಯನ್ನು ಮಾಡು. ಹೋ ಅಪ್ಪನಿತ್ರ ಕುಂಭಕರ್ಣ ಸೀತೆ, ನಿನಗೊಂದು ಸಂತೋಷದ ಸುದ್ದಿ. ಅಂದರೆ ನನ್ನ ಸ್ವಾಮಿಯಿಂದ ಶತ್ರು ಹತನಾದನೆ? ಹೌದು ಸೀತೆ, ಶತ್ರು ಹತನಾದ. ಆ ಶತ್ರು ಅಂತಿಂತ ಶತ್ರುವಲ್ಲ, ಮಹಾಬಲನಾದ ದೈತ್ಯ ಕಾಯನಾದ ಕುಂಭಕರ್ಣ ನಿನ್ನ ಸ್ವಾಮಿಯ ಬಾಣದಿಂದ ಹತನಾಗಿದ್ದಾನೆ. ಹೌದೇ ತ್ರಿಜಟೆ? ನಿಜವಾಗಲೂ ಇದು ಸಂತೋಷದ ವಾರ್ತೆ. ಪರಸ್ತ್ರೀಯನ್ನು ಅಪಹರಣ ಮಾಡಿದ, ಆ ರಾವಣನ ಅಧರ್ಮಕ್ಕೆ ಬೆಂಬಲ ನೀಡಿದ ಆ ಕುಂಭಕರ್ಣನ ವಧೆಯಾದದ್ದು ಸೂಕ್ತವಾಗಿದೆ. ಹೌದು ಸೀತೆ, ಕುಂಭಕರ್ಣನ ಸಾವಿನಿಂದ ರಾವಣನ ಅರ್ಧ ಬಲವೇ ನಾಶವಾದಂತಾಗಿದೆ. ಕುಂಭಕರ್ಣ ಯುದ್ಧದಲ್ಲಿ ಗೆದ್ದೇ ಗೆಲ್ಲುವನು ಎಂಬ ಅತಿಯಾದ ಆತ್ಮವಿಶ್ವಾಸದಿಂದ ರಾವಣ ಬೀಗುತ್ತಿದ್ದ. ಈಗ ಅವನು ಕುಸಿದು ಹೋಗುತ್ತಾನೆ. ಭರವಸೆಯ ಬುಡ ಕಡಿದು ಅವನು ಆಕ್ರೋಶ ನಿರಾಸೆಗಳಿಂದ ಚಡಪಡಿಸುತ್ತಿರುತ್ತಾನೆ. ಆಕ್ರೋಶಗೊಂಡರೆ ಯಾವ ಪ್ರಯೋಜನವೂ ಇಲ್ಲ ತ್ರಿಜಟೆ. ಏಕೆಂದರೆ ಅಧರ್ಮ, ಅಕ್ರಮ, ಅನ್ಯಾಯಗಳು ಎಂದಾದರೂ ಕೊನೆಯಾಗಲೇಬೇಕು. ಆ ಅವಿವೇಕಿ ರಾವಣನ ದರ್ಪದ ಸರ್ಪ ಹೆಡೆ ಮುದುರಿ ಬಿಲ ಸೇರಲೇಬೇಕು. ಹೌದು ಸೀತೆ, ನಿನ್ನ ಸ್ವಾಮಿ ಖರದೂಷಣಾದಿ 14,000 ರಾಕ್ಷಸರನ್ನು ಕೊಂದಾಗಲಾದರೂ ಆ ರಾವಣನ ಅಹಂಕಾರ ಅಡಗಬೇಕಾಗಿತ್ತು. ಯುದ್ಧದಲ್ಲಿ ಪ್ರಹಸ್ತ ಮೊದಲಾದ ಮಹಾವೀರರು ಹತರಾದಾಗಲಾದರೂ ಅವನು ಎಚ್ಚೆತ್ತುಕೊಳ್ಳಬೇಕಾಗಿತ್ತು. ಆದರೂ ತನ್ನ ಸೋದರ ಕುಂಭಕರ್ಣ ಪುತ್ರ ಇಂದ್ರಜಿತುವಿನ ಮೇಲೆ ಅತಿಯಾದ ಭರವಸೆ ಇಟ್ಟುಕೊಂಡಿದ್ದ. ಅದರಲ್ಲಿ ಈಗ ಕುಂಭಕರ್ಣ ಕೊನೆಯಾಗಿದ್ದಾನೆ. ತಾಯಿ ಸೋದರ ವಿಭೀಷಣ, ಯಾರ ಬುದ್ಧಿ ಮಾತನ್ನು ಕೇಳದ ದುಷ್ಟ ರಾವಣ, ತನ್ನ ಹಠದ ಫಲವನ್ನು ಅವನು ಅನುಭವಿಸಲೇಬೇಕು. ಹೌದು ಸೀತೆ, ನಿನ್ನ ಮಾತು ನಿಜ. ರಾವಣನ ದುಷ್ಟತನದ ಫಲವನ್ನು ಅವನ ಆಪ್ತರೆಲ್ಲ ಅನುಭವಿಸುವಂತಾಯಿತು. ಅಷ್ಟು ಸಾಲದು ತ್ರಿಜಟೆ. ಆ ಫಲವನ್ನು ಸ್ವತಃ ಅವನೇ ಅನುಭವಿಸಬೇಕು. ಆ ಕ್ಷಣಕ್ಕಾಗಿ ನಾನು ಕಾಯುತ್ತಿದ್ದೇನೆ. ಅದನ್ನು ನಿನಗೆ ತಿಳಿಸಲು ನನ್ನ ಮನಸ್ಸು ಹಾತೊರೆಯುತ್ತಿದೆ. ನಾನು ಮತ್ತೆ ಶುಭವಾರ್ತೆಯನ್ನು ಹೊತ್ತು ಬರುತ್ತೇನೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್.
ಮಹಾರಾಜ ಸುಗ್ರೀವ, ಯುವರಾಜ ಅಂಗದ, ಹಿರಿಯನಾದ ಜಾಂಬವಂತ, ವಾನರ ಶ್ರೇಷ್ಠ ಹನುಮಂತ, ನಿಮ್ಮೆಲ್ಲರ ಅಪ್ರತಿಮ ಹೋರಾಟಕ್ಕೆ ನಾನು ಮೊದಲು ಅಭಿನಂದನೆ ಸಲ್ಲಿಸುತ್ತೇನೆ. ಏಕೆಂದರೆ ನಿಮ್ಮೆಲ್ಲರ ಕೆಚ್ಚದೆ ಹೋರಾಟದಿಂದ ನಾವು ಇಲ್ಲಿಯವರೆಗೂ ಅಪಾರವಾದ ರಾಕ್ಷಸ ಸೈನ್ಯವನ್ನು ಸಂಹರಿಸಿ ವಿಜಯವನ್ನು ಗಳಿಸಿದ್ದೇವೆ. ಮಹಾ ಅಪಾಯಕಾರಿಯಾಗಿದ್ದ ಆ ಕುಂಭಕರ್ಣನೊಂದಿಗೆ ನಿಮ್ಮ ಹೋರಾಟವಂತೂ ಆಹಾ ಅಸದೃಶ್ಯ. ನಿಮ್ಮೆಲ್ಲರ ಬೆಂಬಲವಿಲ್ಲದಿದ್ದರೆ ಆ ಕುಂಭಕರ್ಣನನ್ನು ಸಂಹರಿಸಲು ಸಾಧ್ಯವಾಗುತ್ತಿರಲಿಲ್ಲ. ಆದರೆ ಮಿತ್ರರೇ, ಈ ಯುದ್ಧ ಇನ್ನು ಮುಗಿದಿಲ್ಲ. ಈ ಸೋಲಿನಿಂದ, ಸೋದರನ ವಧೆಯಿಂದ ಕೆರಳುವ ರಾವಣ ಇನ್ನಷ್ಟು ಶಕ್ತಿ ಸಂಪನ್ನನಾಗಿ ಹೋರಾಡುತ್ತಾನೆ. ಅದಕ್ಕೆ ನಾವೆಲ್ಲರೂ ಸಿದ್ಧವಾಗಿರಬೇಕು. ನಮ್ಮ ವಿಜಯ ಪರಂಪರೆಯನ್ನು ಮುಂದುವರಿಸಬೇಕು. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ನಿರಾಶೆ ಪಡಬೇಡ ರಾವಣೇಶ್ವರ. ಆ ರಾಮನು ನಿನ್ನನ್ನು ಸಂಹಾರ ಮಾಡಬೇಕಾದರೆ ಮೊದಲು ಅವನು ನನ್ನನ್ನು ಸಂಹಾರ ಮಾಡಬೇಕು. ಅದರ ಬಗ್ಗೆ ನನಗೆ ಚಿಂತೆ ಇಲ್ಲ. ನಿನಗಾಗಿ, ನಿನ್ನ ಸಂತೋಷಕ್ಕಾಗಿ ನಾನು ರಣಾಂಗಣಕ್ಕೆ ಹೋಗಿಯೇ ಹೋಗುತ್ತೇನೆ. ಆ ಇಂದ್ರ ಯಮಾದಿಗಳು ಯಾರೇ ಬರಲಿ, ನಿನ್ನ ಶತ್ರುಗಳನ್ನೆಲ್ಲ ವಿನಾಶ ಮಾಡುತ್ತೇನೆ. ಆ ರಾಮ ಲಕ್ಷ್ಮಣರನ್ನು, ಲಂಕಾ ದಹನ ಮಾಡಿದ ಆ ಹನುಮಂತನನ್ನು, ವಾನರೇಂದ್ರನಾದ ಸುಗ್ರೀವನನ್ನು ಸಂಹಾರ ಮಾಡುತ್ತೇನೆ. ಆ ವಾನರ ಕುಲವನ್ನೇ ನಿಶ್ಶೇಷಗೊಳಿಸುತ್ತೇನೆ. ಇದು ಸತ್ಯ. ಕುಂಭಕರ್ಣ, ನಾನು ಅಸಂಭವ ಎಂದುಕೊಂಡಿದ್ದು ಸಂಭವಿಸಿಯೇ ಬಿಟ್ಟಿತು. ಅಸಾಧ್ಯ ಎಂದುಕೊಂಡಿದ್ದು ಸಾಧ್ಯವಾಗಿ ಬಿಟ್ಟಿತು. ಅತಿ ಬಲನೂ ಅಜೇಯನೂ ಆದ ನನ್ನ ಸೋದರ ಕುಂಭಕರ್ಣ ರಣರಂಗದಲ್ಲಿ ದಾರುಣವಾಗಿ ವಧೆಗೈಯಲ್ಪಟ್ಟ. ಆ ರಾಮನು ನನ್ನ ಸೋದರನ ಶಿರಸ್ಸನ್ನು, ಕೈಗಳನ್ನು ಕತ್ತರಿಸಲಿಲ್ಲ. ನನ್ನ ದೇಹದ ಒಂದು ಭಾಗವನ್ನೇ ಕತ್ತರಿಸಿಬಿಟ್ಟ. ಆ ಸೋದರನ ಸಾವು ನನ್ನ ಉತ್ಸಾಹವನ್ನೇ ನುಂಗಿಬಿಟ್ಟಿದೆ. ನನ್ನ ಆತ್ಮವಿಶ್ವಾಸವನ್ನು ಆಪೋಷಣ ತೆಗೆದುಕೊಂಡು ಬಿಟ್ಟಿದೆ. ಸೋದರ, ನೀನೇ ಇಲ್ಲದ ಮೇಲೆ ಯಾರಿಗಾಗಿ ಯುದ್ಧ, ಏತಕ್ಕಾಗಿ ಯುದ್ಧ? ಕುಂಭಕರ್ಣನೇ ಇಲ್ಲದ ಮೇಲೆ ಈ ರಾಜ್ಯ ಬೇಕೆ? ಆ ಸೀತೆ ಏಕೆ? ನಾನು ಬದುಕಿರುವುದಾದರೂ ಹೇಗೆ? ಹೇಗೆ? ನಿನ್ನ ಮಾತು ಯಥಾರ್ಥವಾಗಿದೆ ರಾಮಚಂದ್ರ. ಕ್ರೂರಿಯಾದ ಕುಂಭಕರ್ಣನ ವಧೆಯಾದ್ದರಿಂದ ನಮಗೆಲ್ಲ ಪರಮ ಸಂತೋಷವಾಗಿದೆ. ನಮಗೆ ಇನ್ನು ಯಾವ ಭಯ? ರಾಮಚಂದ್ರನ ಕುಂಭಕರ್ಣನನ್ನು ವಧೆ ಮಾಡಿದ್ದರಿಂದ ಇನ್ನು ಯಾವ ರಾಕ್ಷಸ ವೀರರೇ ಬರಲಿ, ಅವರನ್ನು ಎದುರಿಸಿ ಗೆಲ್ಲುವ ಉತ್ಸಾಹ ನಮ್ಮ ವಾನರ ಸೇನೆಯಲ್ಲಿದೆ. ಶ್ರೀರಾಮನಿದ್ದ ಕಡೆ ಜಯವಿದೆ ಎಂಬುದಕ್ಕೆ ಯಾವ ಸಂದೇಹವೂ ಇಲ್ಲ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಸುಗ್ರೀವ, ಧರ್ಮವಿದ್ದ ಕಡೆ ರಾಮಚಂದ್ರ, ರಾಮಚಂದ್ರನಿದ್ದ ಕಡೆ ವಿಜಯ ಅಂದುತ್ತಿದ್ದಿತು. ರಾಮನಿಂದ ಆ ದುರುಳ ಕುಂಭಕರ್ಣ ಹತನಾದಂತೆ ಆ ದುಷ್ಟ ರಾವಣ ರಾಮನ ಬಾಣಕ್ಕೆ ಬಲಿಯಾಗಬೇಕು. ನನ್ನ ಅತ್ತಿಗೆ ನನ್ನ ಸಹೋದರನನ್ನು ಆದಷ್ಟು ಬೇಗ ಸೇರುವಂತಾಗಬೇಕು. ಆಗುತ್ತದೆ ಲಕ್ಷ್ಮಣ, ಖಂಡಿತ ಆಗುತ್ತದೆ. ಆ ಸಮಯ ಸನ್ನಿಹಿತವಾಗಿದೆ. ಆದರೆ ಅದಕ್ಕೆ ಮೊದಲು ನಾವು ಮತ್ತೊಮ್ಮೆ ಆ ಇಂದ್ರಜಿತ್ತುವಿನ ಮಾಯಾ ಯುದ್ಧವನ್ನು ಎದುರಿಸಬೇಕಾಗಬಹುದು. ಈಗ ಅದೇ ನಮ್ಮ ಮುಂದಿರುವ ಪ್ರಬಲ ಪ್ರತಿರೋಧ.
ಇಂದ್ರಜಿತುವಿನ ಮಾಯಾ ಯುದ್ಧವನ್ನು ಹೇಗೆ ಎದುರಿಸಬೇಕೆಂದು ನೀನೇ ಹೇಳಬೇಕು ವಿಭೀಷಣ. ಹೇಳುತ್ತೇನೆ ಜಾಂಬವಂತ. ಅದಕ್ಕೆ ತಕ್ಕ ಯುಕ್ತಿಯನ್ನು ಖಂಡಿತ ಹೇಳುತ್ತೇನೆ. ನೀನು ಹೇಳುವ ಯುಕ್ತಿಯನ್ನು ಕಾರ್ಯರೂಪಕ್ಕೆ ತರುವುದು ನಮ್ಮೆಲ್ಲರ ಹೊಣೆ. ಖಂಡಿತ ನಾವು ಹಿಮ್ಮೆಟ್ಟುವುದಿಲ್ಲ. ಮಾಯಾ ಯುದ್ಧವಾಗಲಿ ಛಾಯಾ ಯುದ್ಧವಾಗಲಿ ದೃಢಚಿತ್ತದಿಂದ ಎದುರಿಸಿ ಗೆಲ್ಲುತ್ತೇವೆ. ಈ ಸಂಕಟದ ತಳಮಳಕ್ಕಿಂತ ಸಾವೇ ಲೇಸು, ಸಾವೇ ಲೇಸು. ಆದರೆ ಆ ನನ್ನ ಸೋದರನನ್ನು ವಧಿಸಿದ ಆ ರಾಮನನ್ನು ವಧಿಸದಿದ್ದರೆ ನನ್ನ ಸೋದರ ಪ್ರೇಮಕ್ಕೆ ದ್ರೋಹ ಬಗೆದಂತೆ. ಅಯ್ಯೋ, ನಾನು ದೇವೇಂದ್ರನನ್ನು ಜಯಿಸಿದಾಗ ಕುಂಭಕರ್ಣ ನನ್ನ ಜೊತೆಗಿದ್ದ. ಆದರೆ ಈಗ ಅವನಿಲ್ಲದ್ದನ್ನು ಕಂಡು ದೇವೇಂದ್ರ ನನ್ನ ಮೇಲೆ ಯುದ್ಧಕ್ಕೆ ಬಂದರೆ ಕುಂಭಕರ್ಣ ನೀನಿಲ್ಲದೆ ನಾನು ಅವನನ್ನು ಹೇಗೆ ಜಯಿಸಲಿ, ಹೇಗೆ ಜಯಿಸಲಿ? ಸೋದರ, ನಿನ್ನೊಂದಿಗೆ ನನ್ನ ರಣೋತ್ಸಾಹವೂ ಹೊರಟು ಹೋಯಿತು, ಹೊರಟು ಹೋಯಿತು. ಪರಸ್ತ್ರೀಯನ್ನು ಅಪಹರಿಸುವುದು ಅಧರ್ಮ, ಅದನ್ನು ಬೆಂಬಲಿಸುವುದು ಅಧರ್ಮವೇ. ಧರ್ಮದ ದೃಷ್ಟಿಯಿಂದ ಅಧರ್ಮಾಚರಣೆ ಮಾಡಿದ ಯಾವನೇ ಆದರೂ ವಧಾರ್ಹನಾಗುತ್ತಾನೆ. ನೀನು ಮೋಹದಿಂದ ಮಾಡಿದ ಪಾಪವನ್ನು ಸಮರ್ಥಿಸಿಕೊಳ್ಳುತ್ತಿರುವೆ. ನಿನ್ನ ಪುತ್ರ ಶೌರ್ಯ ಅಹಂಕಾರದಿಂದ ಹಿರಿಯರೆಂಬ ಸೌಜನ್ಯವಿಲ್ಲದೆ ಉದ್ದಟತನಿಂದ ಕಠಿಣವಾದ ಮಾತುಗಳನ್ನಾಡುತ್ತಿದ್ದಾನೆ. ಧರ್ಮ ಪಾಲಕನಾದ ಆ ರಾಮ ಅಧರ್ಮೀಯರನ್ನು ಸಂಹರಿಸುವುದು ತನ್ನ ಕರ್ತವ್ಯವೆಂದು ತಿಳಿದಿದ್ದಾನೆ. ಅಂದರೆ ಈಗ ನಾವೇನು ಮಾಡಬೇಕೆಂದು ನಿನ್ನ ಅರ್ಥ? ರಾವಣೇಶ್ವರ, ನಾನು ನಿನ್ನ ಸಹೋದರ, ನಿನ್ನ ಸುಖ ಜೀವನವನ್ನು ಬಯಸುತ್ತೇನೆ. ನೀನು ಅಕಾಲ ಮರಣಕ್ಕೆ ತುತ್ತಾಗಬಾರದೆಂದು ಬಯಸುತ್ತೇನೆ. ದಯಮಾಡಿ ನನ್ನ ಮಾತನ್ನು ಕೇಳು. ಅಮೂಲ್ಯ ವಸ್ತುಗಳೊಂದಿಗೆ ಸೀತಾದೇವಿಯನ್ನು ಶ್ರೀರಾಮನಿಗೆ ಒಪ್ಪಿಸಿ ಈ ಲಂಕೆಯನ್ನು ಉಳಿಸು, ನಮ್ಮ ರಾಕ್ಷಸ ಕುಲವನ್ನೂ ಉಳಿಸು. ಛೇ, ನಾನೆಂಥ ಅವಿವೇಕಿ! ಧರ್ಮಾತ್ಮನಾದ ವಿಭೀಷಣು ಎಷ್ಟು ಸಾರಿ, ಎಷ್ಟು ರೀತಿಯಲ್ಲಿ ನನಗೆ ಬುದ್ಧಿ ಮಾತುಗಳನ್ನು ಹೇಳಿದ. ಈ ಅಧರ್ಮದ ದಾರಿಯನ್ನು ಬಿಡು ಎಂದು ದೈನ್ಯತೆಯಿಂದ ಬೇಡಿಕೊಂಡ. ನಾನು ಅಜ್ಞಾನ ವಶನಾಗಿ ಅವನ ಸಲಹೆಗಳನ್ನೆಲ್ಲ ತಿರಸ್ಕರಿಸಿದೆ. ಸೋದರ ವಿಭೀಷಣ, ನಿನ್ನ ಮಾತುಗಳೆಲ್ಲ ಸತ್ಯವಾಗುತ್ತಿದೆ. ಪ್ರಾಸ್ತ ಕುಂಭಕರ್ಣರ ವಧೆಯಾದ ಮೇಲೆ ನಿನ್ನ ಬುದ್ಧಿ ಮಾತುಗಳು ನೆನಪಿಗೆ ಬರುತ್ತಿವೆ. ಲಜ್ಜಾ ಭಾವನೆ ನನ್ನನ್ನು ಕಾಡುತ್ತಿದೆ, ನನ್ನನ್ನು ಕಾಡುತ್ತಿದೆ. ಓಂ ನಮಃ ಶಿವಾಯ, 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 ಓಂ ನಮಃ ಶಿವಾಯ. ಸ್ವಾಮಿ, ತಾವು ಬಂದು ಬಹಳ ಹೊತ್ತಾಯಿತೆ. ಹೌದು, ನಾನು ಅಂತಃಪುರದಲ್ಲಿ ನಿನಗಾಗಿ ಬಹಳ ಹೊತ್ತು ಕಾಯುತ್ತಿದ್ದೆ. ನೀನಾದರೂ
ಇಲ್ಲಿ ಬಂದು ಪರಮೇಶ್ವರನ ಪೂಜೆಯಲ್ಲಿ ತಲ್ಲೀನಳಾಗಿದ್ದೆ. ಬಹುಶಃ ನೀನು ನನ್ನನ್ನು ಸಂಪೂರ್ಣವಾಗಿ ಮರೆತಂತಿದೆ. ಎಲ್ಲಾದರೂ ಉಂಟೆ ಸ್ವಾಮಿ? ಸತಿಯಾದವಳು ಪತಿಯನ್ನು ಮರೆಯುವುದುಂಟೆ? ನಾನು ನಿಮಗಾಗಿ, ನಿಮ್ಮ ಶ್ರೇಯಸ್ಸಿಗಾಗಿ, ನಿಮ್ಮ ರಕ್ಷಣೆಗಾಗಿ ಪರಮೇಶ್ವರನಲ್ಲಿ ಪ್ರಾರ್ಥಿಸುತ್ತಿದ್ದೆ. ನನ್ನ ಶ್ರೇಯಸ್ಸು, ನನ್ನ ರಕ್ಷಣೆ, ಅದಕ್ಕಾಗಿ ನಿನ್ನ ಪ್ರಾರ್ಥನೆ. ಚೆನ್ನಾಗಿದೆ. ಏಕೆ ಸ್ವಾಮಿ, ಏಕೆ ಈ ಪರಿಹಾಸ? ಪತಿಯ ರಕ್ಷಣೆಗಾಗಿ ಪರಮೇಶ್ವರನಲ್ಲಿ ಪ್ರಾರ್ಥಿಸುವುದು ನನ್ನ ಕರ್ತವ್ಯವಲ್ಲವೇ? ಆ ನೆಪದಲ್ಲಿ ನಾನು ಅಂತಃಪುರದಲ್ಲಿ ಕಾಯುವಂತೆ ಮಾಡಿದ್ದು ಯಾವ ನ್ಯಾಯ? ಬೇಸರವೇಕೆ ಸ್ವಾಮಿ? ನಾನಿಲ್ಲಿರುವುದು ನಿಮ್ಮ ಕ್ಷೇಮದ ದೃಷ್ಟಿಯಿಂದಲೇ ಹೊರತು ನಿಮಗೆ ಬೇಸರ ಉಂಟು ಮಾಡಬೇಕೆಂದು ಇಲ್ಲಿಗೆ ಬರಲಿಲ್ಲ. ನನ್ನ ವರ್ತನೆ ಅನುಚಿತವಾಯಿತೆ? ಪರಮೇಶ್ವರನ ಪೂಜೆ ಅನುಚಿತವಲ್ಲ. ಆದರೆ ಪತಿಯನ್ನು ಸಂತೋಷಗೊಳಿಸಬೇಕಾದ ಸಂದರ್ಭದಲ್ಲಿ ಪೂಜೆಯ ನೆಪ ಮಾಡಿ ಕಾಲಹರಣ ಮಾಡುವುದು ಖಂಡಿತ ಅನುಚಿತ. ಕ್ಷಮಿಸಿ ಸ್ವಾಮಿ, ನೀವು ಬರುವ ವಿಷಯ ನನಗೆ ಮೊದಲೇ ತಿಳಿದಿದ್ದರೆ ನಾನು ಕಾಯುತ್ತಿದ್ದೆ, ಅನಂತರ ಇಲ್ಲಿಗೆ ಬರುತ್ತಿದ್ದೆ. ನಾನು ಬರಲಿ ಬಾರದಿರಲಿ, ನೀನು ನನಗಾಗಿ ಸರ್ವಾಲಂಕಾರ ಭೂಷಿತಳಾಗಿ ಕಾಯುವುದು ನಿನ್ನ ಕರ್ತವ್ಯ, ಧರ್ಮ. ಆ ಪತಿವ್ರತ ಧರ್ಮವನ್ನು ನಾನು ಮರೆತಿಲ್ಲ ಸ್ವಾಮಿ. ಆದರೆ ಸಂದಿಗ್ಧವಾದ ಈ ಪರಿಸ್ಥಿತಿಯಲ್ಲಿ ನಿಮ್ಮ ರಕ್ಷಣೆಗಾಗಿ ಲಂಕೆಯಲ್ಲಿನ ದುರುಳ ದರ್ಪವು ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ. ರಾಮ ಹೃದಯ ನಿವಾಸಿನಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಸೀತೆ ಮಾತೆ